ನಮ್ಮ ರಾಜ್ಯದ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಆಗುಂಬೆ ಘಾಟಿ ಕೂಡ ಒಂದು. ಮಳೆಗಾಲ ಬಂದಾಗ ಇಲ್ಲಿ ಘನವಾಹನಗಳ ಸಂಚಾರವನ್ನು ನಿಷೇಧಿಸ್ತಾರೆ. ಯಾಕಂದರೆ ಅಗಲ ಕಿರಿದಾದ ರಸ್ತೆಗಳೇ ಇಲ್ಲಿ ಹೆಚ್ಚಿರುವುದರಿಂದ, ಇಲ್ಲಿನ 14 ತಿರುವುಗಳಲ್ಲೂ ಕೂಡ ಪಿನ್ ಪಾಯಿಂಟ್ ರೀತಿಯಲ್ಲಿ ಆ ರೀತಿಯ ಕರ್ವ್ಗಳೇ ಜಾಸ್ತಿ ಇರುವುದರಿಂದ ಘನವಾಹನ ಸಂಚಾರಕ್ಕೆ ಅವಕಾಶ ಇಲ್ಲ ಅಂತ ಜಿಲ್ಲಾಡಳಿತ ಹೇಳಿದೆ. ಭಾಳ ಮುಖ್ಯವಾಗಿ ಏನಂತಂದರೆ ನಿರಂತರವಾದ ಮಳೆ ಆದಂಥ ಸಂದರ್ಭದಲ್ಲಿ ಭೂಕುಸಿತ ಆಗುವುದನ್ನು ನಾವಿಲ್ಲಿ ನೋಡಿದ್ದೇವೆ, ತಡೆಗೋಡೆಗಳು ಕುಸಿಯುವುದನ್ನು ಕೂಡ ನೋಡಿದ್ದೇವೆ. ಆದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಇದೆ, ವಾತಾವರಣ ತಿಳಿಯಾಗಿದೆ, ನಾವಿಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ. ಆದರೆ ಈ ಆಗುಂಬೆ ಘಾಟಿ ಪ್ರದೇಶದಲ್ಲಿ ಯಾವುದೇ ಸಂದರ್ಭದಲ್ಲಿ ಉತ್ತಮ ಮಳೆ ಸುರಿಯುವಂಥ ಸಾಧ್ಯತೆ ಇದೆ. ಒಮ್ಮೆ ಮಳೆ ಆರಂಭ ಆಯಿತು ಅಂದರೆ ದಿನಗಟ್ಟಲೆ ವಾರಗಟ್ಟಲೆ ಇಲ್ಲಿ ಮಳೆ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮಣ್ಣು ಸಡಿಲಗೊಂಡು ಕುಸಿಯುವಂಥ ಸಾಧ್ಯತೆಗಳಿರುತ್ತವೆ. ಅಂಥ ಭೂಕುಸಿತ ಆದಂಥ ಸಂದರ್ಭದಲ್ಲಿ ಘನ ವಾಹನಗಳ ಸಂಚಾರ ಆಯಿತು ಅಂತೇಳಿ ಆದರೆ ಮತ್ತಷ್ಟು ಅದು ಸೂಕ್ಷ್ಮ ಆಗುತ್ತೆ. ಘಾಟಿ ಪ್ರದೇಶಗಳು ಭಾಳ ಸೂಕ್ಷ್ಮ ಪ್ರದೇಶ ಅಂತ ಕರೆಸಿಕೊಳ್ಳುವ ಕಾರಣಕ್ಕೆ ಮುಂದಿನ ಸೆಪ್ಟೆಂಬರ್ 30ರವರೆಗೆ ಯಾವುದೇ ಘನ ವಾಹನಗಳಿಗೆ ಅವಕಾಶ ಇಲ್ಲ ಅಂತ ಜಿಲ್ಲಾಡಳಿತ ಹೇಳಿದೆ. ಭಾಳ ಮುಖ್ಯವಾಗಿ ಮಲೆನಾಡನ್ನು ಕರಾವಳಿಗೆ ಸಂಪರ್ಕ ಮಾಡುವಂಥ ಕಮರ್ಷಿಯಲ್ ಆಗಿ ಪ್ರತಿದಿನ ಅವಲಂಬನೆ ಇದೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ. ಈ ಭಾಗದಿಂದ ಮೀನು ಇತ್ಯಾದಿಗಳು ಆ ಭಾಗಕ್ಕೆ ಹೋದರೆ ಅಲ್ಲಿಂದ ತರಕಾರಿ ಇತ್ಯಾದಿಗಳು ದೊಡ್ಡ ದೊಡ್ಡ ವಾಹನಗಳಲ್ಲಿ ಹೇರಿಕೊಂಡು ಕರಾವಳಿ ಭಾಗಕ್ಕೆ ಬರುವಂಥದ್ದು ಸಾಮಾನ್ಯ. ಸೊ ಆ ದೃಷ್ಟಿಯಿಂದ ಮುಂದಿನ ಸೆಪ್ಟೆಂಬರ್ 30ರವರೆಗೆ ಯಾವುದೇ ಘನ ವಾಹನಗಳಿಗೆ ಅವಕಾಶ ಇಲ್ಲ. ಸೊ ಕೆಲವೊಂದು ಬದಲಿ ಮಾರ್ಗಗಳನ್ನು ಕೂಡ ಜಿಲ್ಲಾಡಳಿತ ಸೂಚನೆಯಾಗಿ ಕೊಟ್ಟಿದೆ. ಮಳೆಗಾಲದ ಮುನ್ನೆಚ್ಚರಿಕೆಯ ಹಿನ್ನೆಲೆಯಲ್ಲಿ ಬದಲಿ ಮಾರ್ಗಗಳನ್ನು ಸಾಕಷ್ಟು ಸೂಚಿಸಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 169A ತೀರ್ಥಹಳ್ಳಿ ಮಲ್ಪೆ ಸಂಪರ್ಕ ರಸ್ತೆಯಲ್ಲಿ ಘನವಾಹನಗಳಿಗೆ ಅವಕಾಶ ಇಲ್ಲ ಅಂತೇಳಿ. ಆದರೆ ಸೊ ಯಾವೆಲ್ಲ ಬದಲಿ ಮಾರ್ಗಗಳಿವೆ ಅಂದರೆ, ತೀರ್ಥಹಳ್ಳಿಯಿಂದ ಉಡುಪಿ ಕಡೆಗೆ ಸಂಚರಿಸುವ ಘನವಾಹನಗಳಿಗೆ ತೀರ್ಥಹಳ್ಳಿ, ನಗರ, ಕುಂದಾಪುರ ಹಾಗೂ ಉಡುಪಿ ಮಾರ್ಗವಾಗಿ ಬಂದು ಸಂಚರಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಚಿಕ್ಕಮಗಳೂರಿನಿಂದ ಉಡುಪಿ ಕಡೆ ಸಾಗುವಂಥ ಘನವಾಹನಗಳಿಗೆ ಬಾಳೆಹೊನ್ನೂರು, ಮಾಗುಂಡಿ, ಕಳಸ, ಕುದುರೆಮುಖ, SK ಬಾರ್ಡರ್ ಮೂಲಕ ಸಂಚರಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ನರಸಿಂಹರಾಜಪುರದಿಂದ ಉಡುಪಿ ಬರುವಂಥ ವಾಹನಗಳಿಗೆ ಕೊಪ್ಪ, ಜಯನಗರ, ಬಾಳೆಹೊಳೆ, ಕಳಸ, ಕುದುರೆಮುಖ, SK ಬಾರ್ಡರ್ ಮೂಲಕ ಬರಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇನ್ನು ಉಡುಪಿಯಿಂದ ತೆರಳುವವರಿಗೆ ಕೊಲ್ಲೂರು, ನಿಟ್ಟೂರು ಘಾಟಿ, ಆ ಒಂದು ಘಾಟಿ ಭಾಳ ಅಗಲ ಇರುವುದರಿಂದ ಆ ಭಾಗದಲ್ಲಿ ಹೋಗಬಹುದು ಅನ್ನುವಂಥ ಒಂದು ಸೂಚನೆ ಇರುವಂಥದ್ದು. ಹುಲಿಕಲ್ಲು ಘಾಟಿ ಕೂಡ ಬಂದ್ ಆಗಿರೋದ್ರಿಂದ ಆ ನಂತರದಲ್ಲಿ ಆಗುಂಬೆ ಘಾಟಿಯ ಮೇಲೆ ಒತ್ತಡ ಹೆಚ್ಚಿತ್ತು. ಸೊ ಇನ್ನು ಮುಂದೆ ಯಾವುದೇ ಘನವಾಹನಗಳಿಗೆ ಅವಕಾಶ ಇಲ್ಲ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಭಾಳ ಮುಖ್ಯವಾಗಿ ಏನಂತಂದರೆ, ಆಗುಂಬೆ ಘಾಟಿ ಯಾಕೆ ಅಂದರೆ ಭಾಳ ಅಗಲ ಕಿರಿದಾದ ರಸ್ತೆಗಳು, ಈಗಾಗಲೇ ಹೇಳಿದಂತೆ ಅಗಲ ಕಿರಿದಾದ ರಸ್ತೆಗಳು ಇಲ್ಲಿ ಹೆಚ್ಚಿರುವಂಥದ್ದು. ಅದೃಷ್ಟವಶಾತ್ ಈ ಸಣ್ಣ ಪುಟ್ಟ ಕೆಲವೊಂದು ವಾಹನಗಳು ಈಗ ಹೋಗ್ತಾ ಇವೆ. ಯಾಕಂತಂದರೆ ಮಳೆಯ ಪ್ರಮಾಣ ತುಂಬ ಕಡಿಮೆ ಇದೆ. ಆಗುಂಬೆಯಲ್ಲಿ ಹಿಂದೆಂದೂ ಈ ಥರದ ಒಂದು ಕಡಿಮೆ ಪ್ರಮಾಣದ ಮಳೆಯನ್ನು ನೋಡಿಲ್ಲ. ಸೊ ಮಳೆ ಇಲ್ಲ ಅಂದಾಗ ಭೂಕುಸಿತಗಳು ಕೂಡ ಆಗ್ತಾ ಇಲ್ಲ. ಆದರೆ ಯಾವುದೇ ಸಂದರ್ಭದಲ್ಲಿ ಮಳೆ ಆಗಬಹುದು ಅನ್ನುವ ಕಾರಣಕ್ಕೆ ಜಿಲ್ಲಾಡಳಿತ ಕೊಟ್ಟಂತಹ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂಥ ಅಗತ್ಯ ಇದೆ. ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಯಾವುದೇ ಘನ ವಾಹನಗಳಿಗೆ ಹಗಲು ಅಥವಾ ರಾತ್ರಿ ಹೋಗುವ ಅವಕಾಶವನ್ನು ಸದ್ಯಕ್ಕೆ ಕೊಟ್ಟಿಲ್ಲ. ಸೆಪ್ಟೆಂಬರ್ 30ರ ನಂತರ ಈ ಒಂದು ಅವಕಾಶವನ್ನು ಜಿಲ್ಲಾಡಳಿತ ಮಾಡಿಕೊಡಲಿಕ್ಕಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.